ಭದ್ರಾ ಜಲಾಶಯದಲ್ಲಿ ಕಳೆದ 4 ದಿನಗಳ ಹಿಂದೆ ನಿರಂತರವಾಗಿ ನೀರು ಹೋಗ್ತಾ ಇತ್ತು. ಆದ್ರೆ ಅಧಿಕಾರಿಗಳು ರಿಪೇರಿ ಮಾಡಿದೀವಿ, ಈಗ ಭದ್ರಾ ಜಲಾಶಯದಲ್ಲಿ ನೀರು ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ತಾವು ಇವತ್ತು ಹೋಗಿ ಪ್ರತಿಭಟನೆಯನ್ನ ಮಾಡಿದ್ದೀರಿ. ಅಧಿಕಾರಿಗಳು ನಡೆಸಿರುವಂತಹ ಕಾಮಗಾರಿ ಬಗ್ಗೆ ತಾವೇನ್ ಹೇಳ್ತೀರಾ? ಒಂದು ಮ್ಯಾಮ್, ಕಳೆದ ಒಂದು ವಾರದಿಂದ 4ರಿಂದ 5,000 ಕ್ಯೂಸೆಕ್ಸ್ ನೀರು ಏನು ರಿವರ್ಸ್ ಅಂದ್ರೆ ನದಿಗೆ ಹೋಗ್ತಿರೋ 2 ಗೇಟ್ಗಳಲ್ಲಿ 4-5 ನೀರು ಹೋಗ್ತಾ ಇತ್ತು. ಮಾಹಿತಿ ಬಂದಾದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕರೆ ಮಾಡಿ ಗಲಾಟೆ ಮಾಡಿದ್ವಿ. ಇವತ್ತು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಸೋಮವಾರ. ನಿನ್ನೆ ದಾವಣಗೆರೆ ಪತ್ರಿಕಾಗೋಷ್ಠಿ ಮಾಡಿದ್ವಿ. ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹಿನ್ನೆಲೆಯಲ್ಲಿ ಆ ಪ್ಲೇಟ್ಗಳು ಏನು 2 ಗೇಟ್ಗಳು ಎತ್ತಿದ್ರಲ್ಲ, ಅದು ಯಾರಿಗೂ ಟೆಂಡರ್ ಕೊಡಿದ್ರು, ಅವ್ನ್ ಗುತ್ತಿಗೆದಾರ ಬರೀ ಪೇಂಟ್ ಹೊಡೆದು ಹೋಗಿದ್ದ, ಕಾಮಗಾರಿ ಪೂರ್ಣ ಮಾಡಿರ್ಲಿಲ್ಲ. ಆ ಗೇಟ್ ಸ್ಟ್ರಕ್ ಆಗಿ ಇಳಿಸಕ್ಕಾಗಿಲ್ಲ, ಸ್ಟ್ರಕ್ ಆಗಿದ್ದು. ಕೊನೆಗೆ ಪ್ಲೇಟ್ ಕಟ್ಟಾಗಿ ಬಿದ್ದು, ರಸ್ಟ್ ಹಿಡಿದು ಕಟ್ಟಾಗಿ ಬಿದ್ದಾದ್ಮೇಲೆ ಹಳ್ಳಿಗಳಲ್ಲಿ ಬಟ್ಟೆಗೆ ಚಾಪೆ ಹಚ್ತಾರೆ ಅಂತ ಹೇಳ್ತಾರೆ. ಹಂಗೆ ಒಂದು ಕಬ್ಬಿಣ ಪೀಸ್ ಕಟ್ಟಿ ಇಳಿಸಿದ್ದಾರೆ. ಪಾಪ ಅಧಿಕಾರಿಗಳು ಇಂಜಿನಿಯರ್ಸ್ ಕೆಲಸ ಮಾಡಿದ್ರೆ ಧನ್ಯವಾದ ಹೇಳ್ತೀವಿ ವರ್ಕರ್ಸ್ಗೆ. ಆದ್ರೆ ನಾವ್ ಹೇಳೋದು ಇದು ತಾತ್ಕಾಲಿಕ ಅಷ್ಟೇ, ತಾತ್ಕಾಲಿಕ. ಇದ್ರ ಜೊತೆಗೆ ಎಮರ್ಜೆನ್ಸಿ ಗೇಟ್ ಅಂದ್ರೆ ಕಾಂಕ್ರೀಟ್ ಹಾಕ್ಬೇಕು. ಮತ್ತು ಏನು ನೀರಿನ ಆಳ 100 ಅಡಿ ಇದೆ. ಆ 100 ಅಡಿ ಆಳದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಸಹ ನೀರ್ ಲೀಕೇಜ್ ಆಗ್ತದೆ. ಅದು ಅಪಾಯ, ಡ್ಯಾಮ್ಗೆ ಅಪಾಯ. ಇದು ಚಿಕ್ಕಮಗಳೂರು, ದಾವಣಗೆರೆ, ಶಿವಮೊಗ್ಗ 3 ಜಿಲ್ಲೆಗಳ ಭದ್ರಾ ಅಂದ್ರೆ ರೈತರ ಜೀವನಾಡಿ. ಇಲ್ಲಿ ಜೀವನಾಡಿಗೆ ಕುತ್ತು ಬಂದಿದೆ. ಹಾಗಾಗಿ 100 ಅಡಿ ಕೆಳಗಿರ್ತಕ್ಕಂಥ ಏನು ನೀರು ಇದೆ ಅದನ್ನ ದುರಸ್ತಿ ಮಾಡ್ಬೇಕು. ಎಮರ್ಜೆನ್ಸಿ ಗೇಟ್ಗೆ ಕಾಂಕ್ರೀಟ್ ಹಾಕ್ಬೇಕು. ಇದ್ರ ಜೊತೆಗೆ ಅಪ್ಪರ ಭದ್ರಕ್ಕೆ ನೀರು 2 ಬಾರಿ ಬಿಟ್ಟಿದ್ದಾರೆ. ಅಪ್ಪರ ಭದ್ರಕ್ಕೆ ನೀರ್ ಬಿಡಕ್ ನಮ್ದು ಇರೋದಿಲ್ಲ. ಆದ್ರೆ ನಮಗೆ ನೀರಿಲ್ಲ ಅಂದ್ರೆ ಅವ್ರಿಗೆ ನೀರು ಕೊಡ್ತಾರೆ. ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಒಂದು ರೆಗ್ಯುಲೇಷನ್ ಮಾಡಿದ್ವಿ. ಯಡಿಯೂರಪ್ಪ ಉಪಮುಖ್ಯಮಂತ್ರಿ, ಹಣಕಾಸು ಸಚಿವರು, ಕುಮಾರಸ್ವಾಮಿ ಮುಖ್ಯಮಂತ್ರಿ, ಇದು ಕೃಷ್ಣಾದಲ್ಲಿ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ನಾವು ಅಪ್ಪರ ಭದ್ರಕ್ಕೆ ವಿರೋಧ ಮಾಡಿದ್ವಿ. ಆ ಸಂದರ್ಭದಲ್ಲಿ 22 TMC ತುಂಗಾದಿಂದ ಲಿಫ್ಟ್ ಮಾಡಕ್ ಭದ್ರಕ್ಕೆ 22 + RD ರೆಸಲ್ಯೂಷನ್. ಅದಾದ್ಮೇಲೆ ಅವ್ರಿಗೆ ಅಪ್ಪರ ಭದ್ರ ಕೊಡಕ್ ಒಪ್ಪಿಗೆ ಅಂತ ಹೇಳಿದ್ವಿ. ನಮ್ದು 3 ಬೇಡಿಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಪ್ಪರ ಭದ್ರ ನಮ್ದು ಏನ್ ತುಂಗಾದಿಂದ ನೀರು ಲಿಫ್ಟ್ ಮಾಡಿ ಮೇಲೆ ಕೊಡ್ಬೇಕು. 2ನೇದು 100 ಅಡಿ ಕೆಳಗೆ ಸರ್ಕಾರ ತಕ್ಷಣ ಅದನ್ನ ಟೆಂಡರ್ ಕರೆದು DPR ಮಾಡಿ ಸಚಿವ ಸಂಪುಟ ಮಾಡಿ 100 ಕೋಟಿ ಆಗುತ್ತೋ 150 ಕೋಟಿ ಆಗುತ್ತೋ ಅದನ್ನು ಸಹ ಸರ್ಕಾರ ಹಣ ಬಿಡುಗಡೆ ಮಾಡ್ಬೇಕು. 3ನೇದು ಈ ಏನ್ ಎಮರ್ಜೆನ್ಸಿ ಗೇಟ್ ಇದೆ ಅದನ್ನ ದುರಸ್ತಿ ಮಾಡ್ಬೇಕು. ಸುಮಾರು 7-8 ಕೋಟಿ ದುಡ್ಡು ಆಗತ್ತೆ. ಹಲೋ, ಓಕೆ ಸರ್, ಇವಾಗ ನೀವು ಮೊನ್ನೆ ಕೂಡ ಗಮನಿಸಿರ್ಬೋದು, ಇವತ್ತು ಕೂಡ ನೋಡಿರ್ಬೋದು. ಮೊನ್ನೆ ಎಷ್ಟು ಪ್ರಮಾಣದಲ್ಲಿ ಜಲಾಶಯದಿಂದ ನೀರು ಹೊರ ಹೋಗ್ತಾ ಇತ್ತು, ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಕೂಡ ಹೊರ ಹೋಗ್ತಾ ಇದೆ. ಇವತ್ತು ನೀರು ಹೋಗ್ತಾ ಇದೆ. ನಾವು ಮಾತಾಡಿ ಬಂದಿದೀವಿ. ಅದನ್ನೇ ಸಾಂಕೇತಿಕವಾಗಿ ಪ್ರೊಟೆಸ್ಟ್ ಮಾಡಿದೀವಿ. ಇದನ್ನ ತಕ್ಷಣ ಸರ್ಕಾರ ಗಮನ ಹರಿಸಿದ್ರೆ, ನಮ್ಮ ಬೇಡಿಕೆ ಈಡೇರಿಸಿದ್ರೆ ದೊಡ್ಡ ಹೋರಾಟ ಮಾಡ್ತೀವಿ, ಇಲ್ಲ ವಿಧಾನಸೌಧ ಮುತ್ತಿ ಹಾಕ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇಲ್ಲಿ ಅಧಿಕಾರ ನಿರ್ಲಕ್ಷ್ಯ ಅನ್ಬೇಕು ಅಥವಾ ಸರ್ಕಾರ ನಿರ್ಲಕ್ಷ್ಯ ಅನ್ಬೇಕು, ಅಥವಾ ಈ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ರೈತ ವಿರೋಧಿ ಸರ್ಕಾರ, ಎಲ್ಲ ವರ್ಗದ ವಿರೋಧಿ ಸರ್ಕಾರ. ಈ ರೈತರಿಗೆ ಯಾವ ನ್ಯಾಯ ಕೊಡ್ತಾರೆ? ರೈತ ನ್ಯಾಯ ಕೊಡಕ್ ಆಗ್ತಾ ಇರ್ತೇನೆ. ಇಲ್ಲ ಅಧಿಕಾರ ಬಿಟ್ಟು ತೊಲಗಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಭದ್ರಾ ಜಲಾಶಯದಲ್ಲಿ ಈ ರೀತಿ ನೀರು ಪೋಲಾಗ್ತಾ ಇದೆಯಲ್ವಾ ಅಂತ ಕೇಳಿದ ತಕ್ಷಣ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಪ್ರಾಣಿ ಪಕ್ಷಿಗಳಿಗೆ ಬೇಕು, ಅದಕ್ಕೆ ನಾವು ನೀರು ಬಿಡ್ತಾ ಇದೀವಿ ಅಂತ. ಮಳೆಗಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಬಿಡುವ ಅವಶ್ಯಕತೆ ಇದೆಯಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಒಂದು ಮೇಡಮ್ ನೋಡಿ, ರೈತರ ಜೀವನಾಡಿ ಅಂತ ಇದು ಭದ್ರಾ ಅಂದ್ರೆ. ಇಲ್ಲಿ ರೈತರು ಮಳೆ ಇಲ್ದಲೆ ಕಂಗಾಲಾಗಿದ್ದಾರೆ. ಭತ್ತ ನಾಟಿ ಹಚ್ಚಕ್ ಅವಕಾಶನೂ ಇಲ್ಲ. ಕೊನೆ ಪಕ್ಷ ಈಗಿರ್ತಕ್ಕಂತ ಏನು ಅಡಿಕೆ ತೋಟ ಉಳ್ಸಕ್ಕೆ ನೀರ್ ಬೇಕು. ಕಳೆದ ವರ್ಷ ಈ ದಿನದಲ್ಲಿ 138 ಅಡಿ ಇತ್ತು, ಈ ಬಾರಿ 132 ಅಡಿ ಆಗಿದೆ. ಕನಿಷ್ಠ 10 ಅಡಿ ನೀರು ಹೊರಗಡೆ ವೇಸ್ಟೇಜ್ ಆಗಿದೆ. ನಾವ್ ಹೇಳ್ತಿದ್ವಿ ಮಳೆಗಾಲದಲ್ಲಿ ಈಗ ಅಲ್ಲಿ ನೀರಿರುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನೀರು. ಇವ್ರು ಎಷ್ಟು ಹಸಿ ಸುಳ್ಳು ಹೇಳ್ತಾರೆ ಅಧಿಕಾರಿಗಳು ಅಂದ್ರೆ, ನೋಡಿ ಪ್ರಾಣಿ ಪಕ್ಷಿಗಳಿಗೆ ನೀರ್ ಬೇಕು ಬಿಡ್ತಾ ಇದೀವಿ ಅಂದ್ರೆ ದೊಡ್ಡ ಹಸಿ ಸುಳ್ಳಿದು. ಇದಕ್ಕಿಂತ ತಾಜಾ ಉದಾಹರಣೆ ಬೇಕಾ? ಇದೇ ರೀತಿ ನಿರ್ಲಕ್ಷ್ಯ ಸುಳ್ಳು ಹೇಳ್ತಾ ಹೋದ್ರೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸರ್, ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.